ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ನಾನು ಧನ್ವಿಕಾ ಫ್ಯಾಷನ್ಸ್ಗೆ ಹೋಗಿದ್ದು. ಸುಮಾರು ಜನ ಕೇಳಿದ್ರ ಪ್ರೈಸ್ ಏನು ಅಂತ. ಖಂಡಿತ ಪ್ರೈಸ್ನ ಈ ವಿಡಿಯೋ ಲಾಸ್ಟಲ್ಲೇ ಹೇಳ್ತೀನಿ. ಹಾಗೆಯೇ ನಾನು ಇವಾಗ ಏನು ವೇರ್ ಮಾಡಿದ್ದೀನಲ್ವ ಡ್ರೆಸ್ಸು, ಇದು ಕೂಡ ನಾನು ಧನ್ವಿಕಾ ಫ್ಯಾಷನ್ಲೇ ತೊಗೊಂಡಿದ್ದು. ಇದು ಮಾತ್ರ ಅಲ್ಲ, ಇನ್ನೂ ಒಂದೆರಡು ತೊಗೊಂಡಿದ್ದೀನಿ. ಇದು 700 ಆಯಿತು, ಅಂದರೆ 700 ರೂಪಾಯಿ 2 ಪೀಸ್ಗೆ ಆಯಿತಾ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗೈತೆ. ಅದಕ್ಕೋಸ್ಕರ ತಗೊಂಡೆ. ನಾನು ಹಿಂಗೆ ಹೊರಗಡೆ ಎಲ್ಲ ಹೋಗೋದಕ್ಕೆ ಸಿಂಪಲ್ ಆಗಿ ಸಾಕು. ಇನ್ನೊಂದು 4-5 ಸಲ ಹೊರಗಡೆ ಹಾಕೊಂಡು ಮತ್ತೆ ಮನೇಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಡ್ರೆಸ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ 2 ಸೆಟ್ ಇದೆ. ಇದನ್ನು ನಾನು ಆಮೇಲೆ ಬಂದಮೇಲೆ ತೋರಿಸ್ತೀನಿ, ಯಾಕಂದರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಮಗಳು ಒಂದಷ್ಟು ಕೆಲಸಗಳಿದ್ದಾವೆ, ಆದರೆ ಅಲ್ಲೂ ವಿಡಿಯೋ ಮಾಡ್ಕೋತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇನ್ನೂ ಏನಿದೆ ಇಲ್ಲಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಆಯಿತಾ. ಇದರಲ್ಲಿ ಒಂದು 3 ಪೀಸ್ ಆ್ಯಂಡ್ 2 ಪೀಸ್ 2 ಸೆಟ್ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ವೇಲ್ ಬರೋದಿಲ್ಲ, ನಾನು ಅದಕ್ಕೆ ಮನೇಲಿ ಯಾವುದಿದೆ ಒಂದು ಸಿಂಪಲ್ ಆಗಿರೋ ಒಂದು ವೇಲ್ನ ಸದ್ಯಕ್ಕೆ ಹಾಕೊಂಡಿದ್ದೀನಿ. ಹೊರಗಡೆ ಹೋದರೆ ವೇಲ್ ಬೇಕೇ ಬೇಕು. ನೋಡೋಣ, ಈ ಮ್ಯಾಚಿಂಗ್ದು ವೇಲ್ ಸಿಕ್ಕರೂ ಕೂಡ ತಗೊಳ್ಳೋಣ. ಅವ್ರ ಹತ್ರ ಏನು ವೇಲ್ಗಳು ಸಪ್ರೇಟ್ ಸಿಗಲ್ಲ. ಪ್ಯಾಂಟ್ಗಳು ಅಷ್ಟು ಕಲೆಕ್ಷನ್ ಇರಲಿಲ್ಲ ಧನ್ವಿಕಾ ಅವ್ರ ಹತ್ರ. ಸಿಂಗಲ್ ಪೀಸ್, 2 ಪೀಸ್, 3 ಪೀಸ್ ಇಷ್ಟು ಸಿಗುತ್ತೆ. ಒಳ್ಳೆ ಕ್ವಾಲಿಟಿ. ಇನ್ನು ಯಾರ್ಯಾರಿಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಹೋಗಿ, ತುಂಬ ಚೆನ್ನಾಗಿದೆ. ಇನ್ನು ನಾನು ನನ್ನ ಮಗಳು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳಿಬ್ರು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದಷ್ಟು ಕೆಲಸ ಇದೆ, ಮುಗಿಸ್ಕೊಂಬರ್ಬೇಕು. ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ, ಅಥವಾ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾದ್ರೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಆದ ತಕ್ಷಣ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅದರಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಸಂಜೆ ಬಂದಿದ್ದು ಸ್ಮಾರ್ಟ್ ಬಜಾರ್ಗೆ. ಇಲ್ಲೂ ಒಂದಷ್ಟು ಐಟಮ್ಸ್ಗಳು ಮನೆಗೆ ತೊಗೊಳೋದಿತ್ತು. ಮನೆ ಅಂದಮೇಲೆ ಹಂಗೇನೆ ಅಲ್ವಾ, ಏನೇನಾದರೂ ಚಿಕ್ಕ ಪುಟ್ಟ ತೊಗೊಳೋದಿದ್ದೇ ಇರುತ್ತೆ. ಅದಕ್ಕೆ ನಾನು ನನ್ನ ಮಗಳು ಸಂಜೆ ಇಲ್ಲಿಗೂ ಕೂಡ ಬಂದ್ವಿ. ಅದಾದಮೇಲೆ ವಿಡಿಯೋನ ಪೂರ್ತಿ ನೋಡಿ. ಯಾರೋ ನನಗೆ ಕಮೆಂಟ್ ಹಾಕಿದ್ರು, ಧನ್ವಿಕಾ ಫ್ಯಾಷನಲ್ಲಿ ಎಷ್ಟು ಪ್ರೈಸ್ ಇದೆ ಬಟ್ಟೆಗಳು ಅಂತ. ಅದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಧಂಬರ್ಧ ವಿಚಾರ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಪೂರ್ತಿ ನೋಡಿ ಅಂತಲೇ ಹೇಳ್ತೀನಿ. ಇನ್ನು ಇಲ್ಲಿ ತುಂಬ ಏನು ಶಾಪಿಂಗ್ ಮಾಡಿಲ್ಲ, ತುಂಬ ಎಸೆನ್ಷಿಯಲ್ ಆಗಿ ಬೇಕಾಗಿರೋದಷ್ಟೇ ತೊಗೊಂಡೆ. ಯಾಕಂದರೆ ಬೇಕಾದಾಗ ಹೋಗ್ಬೋದು, ಈಗೆಲ್ಲ ರಜೆ ಇರೋದ್ರಿಂದ ಬೇಕಾದಾಗ ಹೋಗಿ ಏನು ಬೇಕಾದಂತ ತೊಗೊಬರ್ಬೋದು ಅಂದ್ಬಿಟ್ಟು ಎಷ್ಟು ಬೇಕಷ್ಟೇ. ಇಲ್ಲಿ ನೋಡುವಾಗ ತೊಗೋಬೇಕು ಅನಿಸುತ್ತೆ, ಬಟ್ ನಾನಂತೂ ಕಮ್ಮಿನೇ ತೊಗೊಂಡಿದ್ದು. ಇನ್ನು ನಾನು ನನ್ನ ಮಗಳು ಒಂದಷ್ಟು ಶಾಪಿಂಗ್ ಮುಗಿಸ್ಕೊಳ್ಳೋಷ್ಟೇ ಸಾಕಷ್ಟು ಟೈಮ್ ಆಯಿತು. ಇನ್ನು ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ವಿಡಿಯೋನ. ನೋಡಿರಲ್ಲ, ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದು. ಅದಕ್ಕೂ ಮುಂಚೆ ಬೇರೆ ಕಡೆನೂ ಹೋಗಿದ್ವಿ, ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮುಂಚೆ ಎಲ್ಲೋಗಿದ್ವಿ ಅಂದರೆ ದಿ ಹೆರಿಟೇಜ್ ಗ್ಯಾಲರಿಗೆ ಹೋಗಿದ್ವಿ. ಇನ್ನೊಂದೆರಡು ಕಡೆ ಹೋಗಿದ್ದು, ಅಲ್ಲೂ ಶಾಪಿಂಗ್ ಮಾಡಿದ್ದೀನಿ. ಅದನ್ನು ಶಾಪಿಂಗ್ ಮಾಡಿದ್ರೆ ಮನೇಲಿ ಇಟ್ಟು ಮತ್ತೆ ನನ್ನ ತಾಳಿ ಸರ ಚೇಂಜ್ ಮಾಡ್ಕೊಂಡು, ಯಾಕಂದರೆ ಇದು ಸ್ಮಾರ್ಟ್ ಬಜಾರ್ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಚಿನ್ನದ ಸರ ಹಾಕೊಂಡು ಹೋಗ್ಬಾರ್ದು ಅನ್ನೋ ಸೇಫ್ಟಿ ಮೆಜರ್ಮೆಂಟ್ಗೆ ಇದು ಆರ್ಟಿಫಿಷಿಯಲ್ ಹಾಕೊಂಡು ಹೋಗಿದ್ದೆ. ಇವಾಗ ಬಂದ್ವಿ. ಫಸ್ಟಿಗೆ ಹೆರಿಟೇಜ್ ಗ್ಯಾಲರಿನಲ್ಲಿ ನಾನು ಇದೊಂದು ಮಣ್ಣಿನ ಮಡಿಕೆ ತಗೊಂಡೆ ಆಯಿತಾ. ಈಗ ಸ್ವಲ್ಪ ಫ್ಯಾಷನ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನನಗೆ. ಇವಾಗ ಈ ಥರದ್ದೆಲ್ಲ ಬೇಕು ಅನ್ನೋ ಒಂದು ಪ್ಯಾಷನ್ ಇದೆ ನನಗೆ. ಸೊ ತಗೊಂಡಿದ್ದೀನಿ, ಚೆನ್ನಾಗಿದೆ, ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ಇದನ್ನು ತೊಗೊಂಡಿರಲಿಲ್ಲ, ಹಂಗೆ ಬಂದಿದ್ದೆ. ಯಾಕೋ ಈ ಥರ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ನಾನು ಬೇವೊಂದು ಭಾಷಣೆ ತೊಗೊಂಡಿರೋದು ನೋಡಿದ್ರಿ ಅಲ್ವಾ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇಬ್ರಿಗೂ ಒಂದೊಂದು ತೊಗೊಬಿಡೋಣ, ಇಬ್ರಿಗೂ ಸಮಸ್ಯೆನೇ ಬೇಡ ಅಂದ್ಬಿಟ್ಟು ಮತ್ತೊಂದು ತೊಗೊಂಡೆ. ತುಂಬ ಚೆನ್ನಾಗಿದೆ. ಯೂಸ್ ಮಾಡೋರು ಖಂಡಿತ ಯೂಸ್ ಮಾಡ್ಬೋದು ಇದನ್ನು, ಯಾಕಂದರೆ ಏನು ಬ್ಲಡ್ ಪ್ರೆಷರ್ ಎಲ್ಲ ಚೆನ್ನಾಗಿ ಇದಾಗುತ್ತಂತೆ ತಲೆಯಲ್ಲಿ. ಅದಕ್ಕೆ ಇದರಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ರು. ಇಬ್ರಿಗೂ ಒಂದೊಂದು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಆ ಸಲ ಹೋದಾಗಲೇ ತುಂಬ ಇಷ್ಟ ಆಗಿತ್ತು, ಬಟ್ ತಗೊಂಡಿರಲಿಲ್ಲ. ಇವಾಗ ತೊಗೊಂಡಿದ್ದೀನಿ. ನೋಡಿ, ಈ ಬೊಂಬೆ ಎಲ್ಲ ಚಿಕ್ಕ ಮಕ್ಳು ತೊಗೋತಾರಲ್ವ, ನಾನು ತೊಗೊಂಡಿದ್ದೀನಿ. ನನಗಂತೂ ಭಾಳ ಇಷ್ಟ ಆಯಿತು. ಮುದ್ದೆ ಅನ್ನಿಸ್ತಾ ಇದ್ದು ತೊಗೊಳ್ಳೋಣ ಅಂತ 3 ಇದ್ದವು, ನಾನು ಒಂದು ತೊಗೊಂಡಿದ್ದೀನಿ. ಅವ್ರು ತೊಗೊಂಡ್ರೆ 3 ತೊಗೊಳ್ಳಿ ಅಂದರು. ಸದ್ಯಕ್ಕೆ ಬೇಡ, ಒಂದಿರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಹೆಂಗಿದೆ ನೋಡಿ. ಸ್ಮಾರ್ಟ್ ಬಜಾರಲ್ಲಿ ಕೂಡ ಒಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ತೊಗೊಂಡಿದ್ದೀನಿ. ಫೇಸ್ ವಾಶ್ ಅಂತೆ, ಕ್ರೀಮ್ಗಳು, ಅದು ಇದು ಬೇಕಾಗಿತ್ತು. ಅದ್ರ ಜೊತೆಗೆ ಈ ಥರ ಗ್ಲಾಸ್ ಜಾರ್ಗಳು ನನಗೆ ಭಾಳ ಇಷ್ಟ. ಈ ಥರ ಗ್ಲಾಸ್ ಜಾರ್ನ ಯೂಸ್ ಮಾಡೋದಕ್ಕೆ. ಆದಷ್ಟು ಇಂಡೇಲಿಯಮ್ದು ಸ್ಟೀಲ್ದೆಲ್ಲ ಪಕ್ಕಕ್ಕಿಟ್ಟು, ಪ್ಲಾಸ್ಟಿಕ್ಕು ಕೂಡ ಪಕ್ಕಕ್ಕಿಟ್ಟು, ಈ ಥರದ್ದೆಲ್ಲ ಹೋದಾಗ ಒಂದು 2 ತೊಗೊಂಬತ್ತಾ ಇದ್ದೀನಿ. ಒಂದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ. ಸೈಜ್ ಬೈ ಸೈಜ್. ಫಸ್ಟು ಗ್ರೀನ್ ಕಲರ್ ಕ್ಯಾಪ್ ತಂದುಬಿಟ್ಟಿದ್ದೆ, ಅದಕ್ಕೆ ಈ ಸಲ ಅದೇ ತೊಗೊಬಂದಿದ್ದೀನಿ. ಇವು 3 ತೊಗೊಂಡೆ. ತುಂಬ ಇಟ್ಕೊಂಡು ಬರೋಕ್ಕಾಗಲ್ಲ, ಬಸ್ಸಿಗೆ ಹೋಗಿದ್ವಿ. ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟನ್ನು ತೊಗೋತಾ ಇದ್ದೀನಿ. ಇನ್ನು ನೆಕ್ಸ್ಟು ಮಾಮೂಲಿ ಮನೆಗೇನು ಬೇಕೋ ಅದನ್ನು ತೊಗೊಂಡ್ವಾ. ಇದಾದಮೇಲೆ ಇನ್ನು ಧನ್ವಿಕಾ ಫ್ಯಾಷನಲ್ಲಿ ಏನು ತೊಗೊಂಡೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಇದೊಂದು ಸೆಟ್ ಗೊತ್ತಾಯಿತು. ಅವಾಗಲಿಂದ ಹಾಕೊಂಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗೈತೆ. ಒಂದು ಚೂರು ಎಲ್ಲೂ ಚುಚ್ಚೋದು ಆ ಥರ ಎಲ್ಲ. ನಾನು ಚಿಕ್ಕ ಮಕ್ಳ ಥರ ಒಂದು ಸ್ವಲ್ಪ ಚುಚ್ಚೋದಿರೋ ಹಾಕೊಳ್ಳೋಕೆ ನನಗೆ ಹಿಂಸೆ. ಬಟ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ.
ಅದ್ರ ಜೊತೆಗೆ ಇನ್ನೆರಡು ತೋರಿಸ್ತೀನಿ. ಒಂದು ನಮ್ಮ ದೀಪ್ತಿ ಸೆಲೆಕ್ಟ್ ಮಾಡಿರೋದು, ಇದು ನನಗೆ ಗೊತ್ತಿಲ್ಲ ಇದು ನನಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಬಟ್ ಅವ್ರು ತುಂಬ ಚೆನ್ನಾಗೈತೆ ಎಂದು. ಇದು ಅಷ್ಟೇ ಸೇಮ್ ಪ್ರೈಸ್, ಇದು ಎರಡೂ 700 ರುಪೀಸು ನೋಡಿ. ನಾನು ಹೊರಗಡೆ ಹಾಕೊಂಡು ಹೋಗಿ ಆಮೇಲೆ ಮನೇಲಿ ಹಾಕ್ಕೊಳಕ್ಕಿರಲಿ, 2 ಪೀಸ್ ಆದರೆ ಮನೇಲಿ ಹಾಕೋಬೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು ಬಾಟಮ್. ನಿಜ ಹೇಳ್ಬೇಕಂದ್ರೆ ಈ ಬಾಟಮ್ಗೋಸ್ಕರ ತಗೊಂಡಿಲ್ಲ ನಾನು, ಯಾಕಂದರೆ ಸಾಮಾನ್ಯವಾಗಿ ಪ್ಯಾಂಟ್ಗಳು ನಮಗೆ ಸರಿಯಾಗಿ ಸಿಗಲ್ಲ. ಈ ಪ್ಯಾಂಟ್ ಇದ್ರೆ ಯಾವುದಾದ್ರೂ ಟಾಪ್ಗೆ ಇದು ಮ್ಯಾಚ್ ಮಾಡ್ಬೋದು ಅಂತ. ಚೆನ್ನಾಗಿದೆಯಾ ಅಂದ್ಬಿಟ್ಟು ಹೇಳಿ, ಹೆಂಗೈತೆ ಕಲರ್ ಅಂತ. ಚೆನ್ನಾಗಿತ್ತ ದೀಪ್ತಿ? ನೀನೇ ಸೆಲೆಕ್ಟ್ ಮಾಡಿರೋದು. ಹಾಕೊಂಡಾಗ ನಿಮ್ಮ ಅಪ್ಪ ಏನು ಹೇಳ್ತಾರೆ ನೋಡೋಣ. ನಾನು ಇಷ್ಟೊಂದು ಡಾರ್ಕ್ ಹಾಕಲ್ಲ, ಮನೇಲಿ ಹಾಕೋತೀನಿ ನೋಡ್ನಲ್ಲಿ. ಇನ್ನು ನೆಕ್ಸ್ಟ್ ಇದು ರಸ್ಟ್ ಆರೆಂಜಲ್ಲಿ ತೊಗೊಂಡಿದ್ದೀನಿ. ಎಲ್ಲ ರಸ್ಟ್ ಆರೆಂಜ್ ಅಂತಾರಲ್ವಾ, ಸೊ ನಾನು ಒಂದಿರಲಿ ಈ ಟ್ರೆಂಡಲ್ಲಿ ಅಂದ್ಬಿಟ್ಟು ಒಂದು ತೊಗೊಂಡೆ. 3 ಪೀಸ್ ಸೆಟ್. ಇದು ತುಂಬ ಇಷ್ಟ ಆಯಿತು, ವೇರ್ ಮಾಡಿದ್ದೆ ಅಲ್ಲೇ. ಇದು ಟಾಪ್ ಬರುತ್ತೆ. ಇನ್ನು ಬಾಟಮ್ ಆ್ಯಸ್ ಯೂಶುವಲ್ ಪ್ಲೇನ್, ಜಾಸ್ತಿ ಪ್ಲೇನ್ ಇರೋದು, ಒಂದೊಂದು ಮಾತ್ರ ಅದರಲ್ಲಿ ಪ್ರಿಂಟ್ಸ್ ಡಿಸೈನ್ ಬರುತ್ತೆ ನೋಡಿ. ನೆಕ್ಸ್ಟು ವೇಲಂತೂ ಏನು ಸೂಪರ್ ಆಗಿದೆ ಅಂದರೆ, ನನಗೆ ಈ ಥರ ಕ್ಲಾತ್ ಇದ್ಬಿಟ್ರೆ ನಿಜ ತಗೋತೀನಿ, ಅಷ್ಟು ಇಷ್ಟ ಆಗುತ್ತೆ ನನಗೆ. ನೋಡೋದಲ್ಲ, ಇದೊಂದು 3 ಪೀಸ್ ಸೆಟ್. ಸರಿಯಾಗಿ ಇಟ್ಕೊಂಡಿಲ್ಲ ಏನು ಅನ್ಕೋಬೇಡಿ. ಇದು 3 ಪೀಸು, ಇದು 2 ಪೀಸು, ಇದೊಂದು ಡ್ರೆಸ್ಸು. ಇದು 3 ತೊಗೊಂಡಿದ್ದೀನಿ. ಏನಪ್ಪ ಇಷ್ಟೊಂದು ಶಾಪಿಂಗ್ ಮಾಡ್ತಾರೆ ಅನ್ಕೋಬೇಡಿ, ವಿಡಿಯೋಗೆ ಹೋಗ್ತಿರ್ತೀನಲ್ಲ ಅದಕ್ಕೆ ನನಗೆ ಡ್ರೆಸ್ಗಳು ಬೇಕಾಗುತ್ತೆ ಅಂದ್ಬಿಟ್ಟು ತೊಗೋತಿರೋದು. ಮುಂಚೆ ಎಲ್ಲ ನಾನು ಅಷ್ಟೊಂದು ಬಟ್ಟೆಗಳಿಗೆ ದುಡ್ಡು ವೇಸ್ಟ್ ತಗೋತಿರ್ಲಿಲ್ಲ ಅಷ್ಟು. ಇವಾಗ ಇಷ್ಟಪಟ್ಟು ತಗೋತೀನಿ. ಹಾಗೆಯೇ ಯಾರೋ ನನಗೆ ಪ್ರೈಸ್ಗೆ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಪ್ರೈಸ್ ಅವ್ರದ್ದು ಒಂದೊಂದು ಡಿಫ್ರೆಂಟ್ ಆಗಿದೆ. ಆಲ್ರೆಡಿ MRP ಏನಿರುತ್ತೆ ಅದರಲ್ಲಿ 20% ಡಿಸ್ಕೌಂಟ್ ಮಾಡಿ ಕೂಡ ಹಾಕಿರ್ತಾರೆ ಪ್ರತಿಯೊಂದಕ್ಕೂ. ಈಗ ಇದಕ್ಕೆ ನೋಡಿ 1320 ಇದೆ. ಇದು ನಾನೇ ತೊಗೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ. 1390 ಇದೆ, ಇದು 1100 ಆಗುತ್ತೆ. ಈ ರೀತಿ ಅವರು ಆಫರ್ನ ಇದು ಡಿಸ್ಕೌಂಟ್ ಮಾಡಿ ಹಾಕಿರ್ತಾರೆ ನಿಮಗೆ, ಓಕೆನಾ? ಈ ರೀತಿ ಡಿಸ್ಕೌಂಟ್ ಮಾಡಿ ಹಾಕಿರ್ತಾರೆ. ಅದಕ್ಕೆ ನಾನು ನಿಮಗೆ ಪ್ರೈಸ್ ಅಷ್ಟು ಹೇಳಿಲ್ಲ. ಇನ್ನು 2 ಪೀಸು 700 ಸ್ಟಾರ್ಟ್ ಆಗ್ತದೆ. ಇದು ಸ್ಟಾರ್ಟಿಂಗ್ ಪ್ರೈಸು. ಇದರಲ್ಲಿ 2 ಪೀಸ್, ಇನ್ನೊಂದಿತ್ತು ನನಗೆ ಅದು ಅಷ್ಟು ಆಗಲಿಲ್ಲ ಅಂದ್ಬಿಟ್ಟು ಬಿಟ್ಟು ಬಂದೆ. ಇದು 2 ಪೀಸ್ ಇತ್ತು, ಇದನ್ನು ತೊಗೊಂಡಿದ್ದೀನಿ ನಾನು. ಪರವಾಗಿಲ್ಲ, ವರ್ತ್ ಇದೆ 700ಗೆ. ಯಾಕಂದರೆ ನಮಗೆ ಸ್ವಲ್ಪ ಪ್ಲಸ್ ಸೈಜ್ ಬೇಕಾಗಿರೋದ್ರಿಂದ ವರ್ತ್ ಅನಿಸ್ತು. ಇನ್ನು ನೀವು ಏನೇ ಬೇಕಿದ್ರು ನಾನು ವಿಡಿಯೋದಲ್ಲಿ ಹಾಕಿದ್ದೀನಲ್ವಾ, ಸ್ಕ್ರೀನ್ಶಾಟ್ ತಗೊಂಡು ನಾನು ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ತಾರೆ. ಅವ್ರು ಹೇಳಿರೋ ಪ್ರಕಾರ 800ಇಂದ 2000ವರೆಗೂ ಇರುತ್ತೆ ಡ್ರೆಸ್ಸಸ್ ಅಂತ. ಬಟ್ ಕೊಡ್ಬೋದು, ನೀವು ಅಲ್ಲಿ ಹೋಗಿ ನಿಮ್ಮ ಆಮೇಲೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ? ನನ್ನ ಪ್ರೈಸ್ ಹೇಳಲಿಲ್ಲ ಅಂತ ಅನ್ಕೋಬೇಡಿ. ನಾವು ಅಷ್ಟೇ ಬೇರೆಯವ್ರ ವಿಡಿಯೋ ನೋಡಿದಾಗ ಪ್ರೈಸ್ ಹೇಳಲ್ಲ ಅಂತ ಅನ್ಸೋದು. ಆದರೆ ಅಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇರೋದ್ರಿಂದ ಸೈಜ್ ಮೇಲೂ ಕೂಡ ಡಿಪೆಂಡ್ ಆಗೋದ್ರಿಂದ ಹೇಳಲಿಕ್ಕೆ ಹೋಗಿಲ್ಲ ಅಷ್ಟೇ. ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರದ್ದು ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ. ಅಲ್ಲೂ ನಿಮಗೆ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಇದಿಷ್ಟು ಡ್ರೆಸ್ ಬಗ್ಗೆ ಕ್ಲಾರಿಫಿಕೇಶನ್. ಯಾಕಂದರೆ ಪ್ರೈಸ್ ಕೇಳ್ತಾ ಇದ್ರೆ ಅದಕ್ಕೋಸ್ಕರ. 700 ಇವಾಗ ಇಲ್ಲ, ಒಂದೇ ಒಂದು ಪೀಸ್ ಇರೋದು, ಅದು ಸೇಲ್ ಆಗಿದೆಯೇನೋ ಗೊತ್ತಿಲ್ಲ. ಇಷ್ಟರಲ್ಲಿ 800ಇಂದ 2000 ಒಳಗಡೆ ಒಂದು ಪ್ರೈಸಸ್ ಇರುತ್ತೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಪ್ರೀಮಿಯಮ್ ಆಗಿದೆ. ನೀವು ಚೆಕ್ ಮಾಡಿ. 2000 ಮೇಲೂ ಇರ್ಬೋದೇನೋ ಗೊತ್ತಿಲ್ಲ, ನಾನು ನೋಡಿದ ಒಟ್ಟಿನಲ್ಲಿ 2000 ಒಳಗಡೆನೇ ಇದ್ದದ್ದು. ಓಕೆನಾ? ಇದಿಷ್ಟ ಆಯ್ತಲ್ವಾ? ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ಮನೆಗೆ ಬೇಕಾಗಿರೋದೆಲ್ಲ ತಗೋತಾ ಇದ್ದೀನಿ. ವಿಡಿಯೋ ಮಾಡೋಕೆ ಹೋಗ್ತೀನಿ, ಅದ್ರ ತಕ್ಕಂಗೆ. ವಿಡಿಯೋ ಇಷ್ಟೇ ಅಲ್ಲ, ಇವಾಗ ನೆಕ್ಸ್ಟು ರೆಸಿಪಿ ಹಾಕ್ತೀನಿ. ರೆಸಿಪಿ ನೋಡಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವಾಗ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪಿನ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸೊಪ್ಪು ತಗೊಂಡಿದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊಪ್ಪಲ್ಲಿ ಸ್ವಲ್ಪ ಹುಳಗಳಿರುತ್ತೆ, ಅದಕ್ಕೋಸ್ಕರ ನೋಡಿ ಬೆಳಕಿರೋವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಬಿಡಿ. ಈ ರೀತಿ ನಾನು ಎಲೆಗಳು ಮಾತ್ರ ತಗೊಂಡಿದ್ದೀನಿ, ಕಡ್ಡಿಗಳು ಹಾಕಿಲ್ಲ. ತುಂಬ ಕಹಿ ಬರುತ್ತೆ, ಜಾಸ್ತಿ ಕಡ್ಡಿ ಹಾಕಿದ್ರೆ ಕಹಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಮುಂದೆಗಡೆ ಚಿಗುರು ಏನಿರುತ್ತೆ ಅಲ್ಲೆಲ್ಲ ಹುಳಗಳಿರುತ್ತೆ, ಕಪ್ಪು ಕಲರ್ದು ಹುಳಗಳು ಬರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದನ್ನು ತೊಳೆಯೋ ವಿಧಾನನೂ ಕೂಡ ಹೇಳ್ತೀನಿ. ಹಾಗೆಯೇ ಈ ಕಾಶಿ ಸೊಪ್ಪು ಸಾಂಬಾರು ತುಂಬಾ ಒಳ್ಳೆಯದು. ಅಂದರೆ ಗಣಿಕೆ ಸೊಪ್ಪಿನ ಸಾಂಬಾರು ತುಂಬಾ ಒಳ್ಳೆಯದು. ಈಗಂತೂ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗೇ ಆಗುತ್ತೆ. ಈಗ ನನಗೂ ಕೂಡ ವಾಯ್ಸ್ ಸ್ವಲ್ಪ ಆಗಲೇ ಚೇಂಜ್ ಆಗ್ತಿದೆ. ಇಂಥ ವೆದರಲ್ಲಿ ಈ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು 3ರಿಂದ 4 ಸಲ ತೊಳ್ಕೊತೀನಿ. ನಾನು ಯಾವಾಗಲೂ ಅಷ್ಟೇ ಸೊಪ್ಪು ಐಟಮ್ಸ್ಗಳ ಸಿಕ್ಕಾಪಟ್ಟೆ ಟೈಮ್ ತೊಳಿತೀನಿ. ಯಾಕಂದರೆ ಮಣ್ಣಿರುತ್ತೆ, ಹುಳ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಲಾಸ್ಟಲ್ಲಿ ಫಿಲ್ಟ್ರ್ ವಾಟರ್ ಇದ್ದರೆ ಫಿಲ್ಟ್ರ್ ವಾಟರಲ್ಲಿ ತೊಳಿತೀನಿ. ನಾನು ಅದೇ ಥರನೇ ತೊಳೆಯೋದು. ಅದಾದಮೇಲೆ ಇದನ್ನು
ಸೋರ್ಲಿಕ್ಕೆ ಇಟ್ಕೊತೀನಿ. ನೆಕ್ಸ್ಟು ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಕಡಲೆ ಎಲ್ಲ ಉಪಯೋಗಿಸಲ್ಲ ಈ ಸಾಂಬಾರಿಗೆ, ಅದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ. ಇಷ್ಟು ಬೇಕಾಗಿಲ್ಲ, 1-2 ಸ್ಪೂನ್ ಹಾಕಿದ್ರೆ ಸಾಕು. ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ. ಈ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಗಟ್ಟಿ ಬರುತ್ತೆ ಸ್ವಲ್ಪ, ಅದಕ್ಕೋಸ್ಕರನೇ ಹಾಕ್ಕೊಳ್ಳೋದು. ಇನ್ನು ನೆಕ್ಸ್ಟು ಅದೇ ಬಾಣಲಿಗೆ ನಾನು ಏನು ಸೋರ್ಸ್ ಇಟ್ಕೊಂಡಿದ್ದೆ ಅಲ್ವಾ ಗಂಟೆ ಸೊಪ್ಪು, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಊರಿನ ಇಟ್ಕೊಳ್ಳಿ, ಬಾಣಲಿ ಸ್ವಲ್ಪ ಬಿಸಿ ಇರೋದ್ರಿಂದ ಹೊಗೆ ಬರ್ತಿದೆ ಅಷ್ಟೇ. ಇದನ್ನೀಗ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಕೆಲವರು ಇದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ತಾರೆ, ನಾನು ನೀರೇ ಹಾಕೋತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೀರು ಸಪ್ರೇಟು ಸೊಪ್ಪು ಸಪ್ರೇಟ್ ಆಗುತ್ತೆ. ಆ ನೀರು ಏನು ಬರುತ್ತಲ್ವ ಅದನ್ನು ನಾನು ತೆಗೆದುಬಿಡ್ತೀನಿ. ಅಂದರೆ ಕುಡಿಯಲಿಕ್ಕೆ ಉಪಯೋಗಿಸ್ಬೋದು. ಮನೇಲಿ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ಅವರಿಗೆ ಕೊಡಿ. ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಕೊಟ್ಟರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರನೇ ಸೋದಿಸ್ಕೊಳ್ಳೋದು. ಕೆಲವರು ಹಾಗೆ ಕೂಡ ಹಾಕೋತಾರೆ, ನಾನು ಹಾಕಲ್ಲ, ಸ್ವಲ್ಪ ಕಹಿ ಬರುತ್ತೆ ಅಂತ ಹಾಕೋಕೆ ಹೋಗಲ್ಲ. ನೀವು ಬೇಕಿದ್ರೆ ಹಾಗೆ ಹಾಕ್ಕೊಳ್ಬಹುದು. ಇನ್ನು ನೆಕ್ಸ್ಟು ಇದನ್ನು ಹಾರ್ಲಿಕ್ಕೆ ಇಟ್ಬಿಡೋಣ. ಸೋರ್ಲಿಕ್ಕೆ ಹಾಕ್ಕೊಂಡು ಹಾರ್ಲಿಕ್ಕೆ ಇಡೋಣ, ಸ್ವಲ್ಪ ತಣ್ಣಗಾಗಲಿ. ಇವಾಗ ಏನು ರುಬ್ಲಿಕ್ಕೆ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಏನು ಹುರಿದಿದ್ನಲ್ಲ ಅಕ್ಕಿ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತೊಗೊಳ್ಳಿ. ನೆಕ್ಸ್ಟು ಅಕ್ಕಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೊತೆಗೆ ಸ್ವಲ್ಪ ಚಕ್ಕೆ ಪುಡಿ, ನೆಕ್ಸ್ಟು ಲವಂಗ ಪುಡಿ, ಇದ್ರ ಜೊತೆಗೆ ಕಾಯಿ ತೊಗೊಳ್ಳಿ. ಕೆಲವರು ಕೊಬ್ಬರಿ ಹಾಕ್ತಾರೆ. ಈ ಬಾಣಂತಿಯರುಗಳ ಅಡುಗೆ ಮಾಡುವಾಗ ಕೊಬ್ಬರಿ ಹಾಕ್ತೀವಿ, ನಾನಿಲ್ಲಿ ಕಾಯಿನೇ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಇದೇ ರೆಸಿಪಿನ ನೀವು ಬಾಣಂತಿಯರ್ಗೆ ಮಾಡಿದ್ರೆ ಕೊಬ್ಬರಿ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಫಸ್ಟು ನೀಟಾಗಿ ಸಣ್ಣಗೆ ರುಬ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಪೇಸ್ಟ್ ಆಗಲಿ. ಇದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಹಾಕಿ ರುಬ್ಕೊಳ್ಳಿ. ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗಲೇ ಸಾಂಬಾರು ತುಂಬ ಚೆನ್ನಾಗಿ ಬರೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಂತೂ ಬಹಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಲಿ, ಅದಕ್ಕೆ ಎಣ್ಣೆ ಕಾದ್ಮೇಲೆ ಹಾಕಿ. ಸಾಸಿವೆ ಸಿಡ್ದಾಗ್ಲೇ ಸಾಂಬಾರಲ್ಲೂ ಘಮ ಬರೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ, ಉದ್ದುದ್ದ ಹಾಕಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನ ಮರಿಬೇಡಿ, ತುಂಬ ಒಳ್ಳೆ ಘಮ ಬರುತ್ತೆ ಈ ಸಾಂಬಾರಿಗೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಲಾಸ್ಟಿಗೆ ಕೂಡ ಹಾಕೋಬೋದು. ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಆಯಿತಾ? ಹಸಿ ವಾಸನೆ ಹೋಗೋವರೆಗೂ ಬೇಯಿಸಬೇಕು. ಈಗ ಸದ್ಯಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ, ಯಾಕಂದರೆ ತಳ ಹಿಡಿಯುತ್ತೆ. ನೀವು ಹಾಗೆ ಬೇಯಿಸ್ಲಿಕ್ಕಾಗಲ್ಲ, ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ರೀತಿ ಕುದಿಯೋವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕಿ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಆಗಿರಲಿ, ತುಂಬ ತೆಳುನೂ ಬೇಡ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿರಲಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಮ್ಮಿನೇ ಇರಲಿ. ಹಾಗೆಯೇ ಇನ್ನೊಂದು ವಿಚಾರ, ಈ ಸಾಂಬಾರು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಟೈಮಿಗೆ ತಿಂತೀವಿ ನೋಡಿ, ಮತ್ತೆ ಕುದಿಸಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿರಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಸೈಡ್ಸ್ಗೆ ಹಪ್ಪಳ, ಸಂಡಿಗೆ, ನಾನ್ ವೆಜ್ ತಿನ್ನೋವಂಥವ್ರು ಮೊಟ್ಟೆ ಏನಾದರೂ ಸೈಡಿಗೆ ಫ್ರೈ ಅಥವಾ ಬೇಯಿಸಿಟ್ಕೊಳ್ಳೋದು ಆ ಥರ ಮಾಡ್ಬೋದು. ನಮ್ಮ ಅಜ್ಜಿ ಇದಕ್ಕೆ ಎಳ್ಳನ್ನ ಹುರಿದು ಕೊಡ್ತಾಯಿದ್ರು, ಸೈಡ್ಸ್ಗೆ ಎಣ್ಣೆ ಕೊಡ್ತಾಯಿದ್ದು, ತುಂಬ ಚೆನ್ನಾಗಿರ್ತಿತ್ತು. ಅವಾಗಿನ ಆಹಾರ ಪದ್ಧತಿನ ನಾವೂ ಕೂಡ ಅಳವಡಿಸ್ಕೊಂಡು ಹೋಗೋಣ, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ. ಇವಾಗ ಆರೋಗ್ಯ ತುಂಬ ಮುಖ್ಯ ಅಂತ, ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ಈ ರೀತಿಯ ಸಾಂಬಾರುಗಳನ್ನು ಕೂಡ ಅವಾಗ ನಾವು ಮಾಡ್ತಾ ಇರಬೇಕು. ಇನ್ನು ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು. ನೆಕ್ಸ್ಟ್ ಉಪ್ಪು ಹಾಕಿ ಇದು ಸ್ವಲ್ಪ ಎಣ್ಣೆ ಬಿಡೋವ್ರಿಗೆ ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ತಾರೆ, ನಾನು ಒಂದೊಂದ್ಸಲ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ತಣ್ಣಗಾದ್ಮೇಲೆ ನಿಮಗೆ ಹಾಲು ಬೇಕು ಅಂದರೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ, ಅದು ಹಾಕಿದ್ರೂ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ನಾನು ಇದಕ್ಕೆ ಸಂಡಿಗೆ ಮಾಡಿದ್ದೆ. ಸೈಡ್ಸ್ಗೆ ಸಂಡಿಗೆ, ಅನ್ನ, ಸಾಂಬಾರು, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು ಎಲ್ರಿಗೂ.